ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೃಷಿ ಯಾಂತ್ರೀಕರಣ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ. ಈ ಒಂದು ಯೋಜನೆಯಡಿ ಕೃಷಿ ಯಂತ್ರೋಪಕರಣಗಳನ್ನ ಖರೀದಿ ಮಾಡೋದಕ್ಕೋಸ್ಕರ 90% ವರೆಗೂ ಕೂಡ ಸಬ್ಸಿಡಿಯನ್ನ ಕೊಡ್ತಾರೆ. ಆ ಸಬ್ಸಿಡಿಯನ್ನ ಯಾವ ರೀತಿ ಪಡ್ಕೋಬೇಕು, ಯಾರ್ಯಾರು ಪಡ್ಕೋಬಹುದು ಅಂತ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ. ಕೃಷಿ ಯಂತ್ರೋಪಕರಣ ಯೋಜನೆಯನ್ನ ಕೃಷಿ ಯಂತ್ರಗಳು ಮತ್ತೆ ತಂತ್ರಜ್ಞಾನದ ಬಳಕೆಯನ್ನ ಕೃಷಿಯಲ್ಲಿ ಹೆಚ್ಚು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 2001-2002ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಒಂದು ಯೋಜನೆಯಡಿ ರೈತರಿಗೆ 90% ವರೆಗೂ ಕೂಡ ಸಬ್ಸಿಡಿ ಮುಖಾಂತರ ಯಂತ್ರೋಪಕರಣಗಳನ್ನ ಖರೀದಿ ಮಾಡೋದಕ್ಕೆ, ಉದಾಹರಣೆಗೆ ಡೀಸೆಲ್ ಪಂಪ್ ಸೆಟ್ ಇರ್ಬೋದು, ಮಿನಿ ಟ್ರ್ಯಾಕ್ಟರ್, ರೋಟೋವೇಟರ್ಗಳು, ಇವುಗಳನ್ನೆಲ್ಲವನ್ನು ಕೂಡ ಖರೀದಿ ಮಾಡೋದಕ್ಕೋಸ್ಕರ 90% ವರೆಗೂ ಕೂಡ ನಿಮಗೆ ಸಬ್ಸಿಡಿ ಸಿಗ್ಬೋದು. ಹಾಗಾದ್ರೆ ಈ ಕೃಷಿ ಯಂತ್ರೀಕರಣ ಯೋಜನೆಯಿಂದ ಸಿಗುವಂತಹ ಪ್ರಯೋಜನಗಳನ್ನ ಮೊದಲಿಗೆ ನೋಡೋಣ. ಪ್ರಯೋಜನಗಳನ್ನ ನೋಡ್ತಾ ಹೋದ್ರೆ ಕೃಷಿ ಕಾರ್ಯಗಳನ್ನ ಸುಲಭಗೊಳಿಸುವುದು, ಎರಡನೇದು ಕಾರ್ಮಿಕರ ಕೊರತೆಯನ್ನ ನಿವಾರಿಸುವುದು, ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡುವುದು, ನಾಲ್ಕನೇದಾಗಿ ರೈತರ ಆದಾಯವನ್ನ ಹೆಚ್ಚಿಸುವುದು. ಯಾವ ರೀತಿ ಕೆಲಸ ಆಗುತ್ತೆ ಅಂತಂದ್ರೆ, ನೀವು ಪಾರಂಪರಿಕವಾಗಿ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇರ್ತೀರಾ ಅದೇ ರೀತಿ ಮಾಡ್ತಾ ಹೋದ್ರೆ ನಿಮಗೆ ಹೆಚ್ಚಿನ ಲಾಭವನ್ನ ಪಡೆಯೋದಕ್ಕೆ ಆಗಲ್ಲ. ಹಾಗಾಗಿ ನೀವು ಆದಷ್ಟು ಕಾರ್ಮಿಕರ ಮೇಲೆ ಡಿಪೆಂಡ್ ಆಗೋದ್ರ ಬದಲು ನೀವು ಯಂತ್ರೀಕರಣವನ್ನ ಮಾಡ್ತಾ ಹೋದ್ರೆ ಕೃಷಿಯಲ್ಲಿ ನಿಮಗೆ ಆದಷ್ಟು ಆದಾಯ ಹೆಚ್ಚುತ್ತಾ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ಬೋದು, ಆದ್ರೂ ಕೂಡ ನಿಮಗೆ ಯಂತ್ರೋಪಕರಣಗಳು ಇರೋದ್ರಿಂದ ನೀವೇ ಆದಷ್ಟು ಬೇಗ ಕಡಿಮೆ ಸಮಯದಲ್ಲಿ ಕೆಲಸವನ್ನ ಮುಗಿಸ್ಕೋಬಹುದು ಮತ್ತೆ ಹೆಚ್ಚಿನ ಆದಾಯವನ್ನ ಮಾಡ್ಕೋಬಹುದು. ನಿಮಗೆಲ್ಲರಿಗೂ ಗೊತ್ತಿದೆ ಈಗಿನ ಕಾರ್ಮಿಕರ ರೇಟ್ ಎಷ್ಟಿದೆ ಅಂತ. ನೀವು ಕೂಲಿ ಆಳುಗಳನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸೋದೇ ಭಾರಿ ಕಷ್ಟ ಆಗೋಗಿದೆ. ಹಾಗಾಗಿ ಆದಷ್ಟು ಕೃಷಿಯಲ್ಲಿ ಯಾವ ರೀತಿ ವಿದೇಶಗಳಲ್ಲೆಲ್ಲ ಯಂತ್ರೋಪಕರಣಗಳನ್ನ ಯೂಸ್ ಮಾಡಿಕೊಂಡು ಕೃಷಿಯನ್ನ ಮಾಡಿ ಹೆಚ್ಚಿನ ಲಾಭವನ್ನ ಪಡ್ಕೊಂತಾರೆ, ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಹೆಚ್ಚಿನ ಲಾಭವನ್ನ ಪಡಿಬೇಕು ಅಂತಂದ್ರೆ ನಾವು ಕೂಡ ಟೆಕ್ನಾಲಜಿಗೆ ಅಂತಂದ್ರೆ ಯಂತ್ರೋಪಕರಣಗಳಿಗೆ ಶಿಫ್ಟ್ ಆಗಲೇಬೇಕು. ಯಾವ ರೀತಿ ವಿಶ್ವ ಮುನ್ನುಗ್ತಾ ಇದೆ ಅದೇ ರೀತಿ ನಾವು ಮುನ್ನುಗ್ಬೇಕೇ ಹೊರತು ಸುಮ್ಮನೆ ಹಿಂದಿನ ತರ ಪಾರಂಪರಿಕವಾಗಿ ನಾನು ಮಾಡ್ಕೊಂತ ಹೋಗ್ತೀನಿ ಅಂತಂದ್ರೆ ಲಾಭನೂ ಬರಲ್ಲ, ಮನೆ ನಡೆಸೋದಕ್ಕೂ ಕೂಡ ಕಾಸು ಹುಟ್ಟಲ್ಲ. ಅದಕ್ಕೋಸ್ಕರ ಆದಷ್ಟು ಏನ್ ಮಾಡ್ಬೇಕು, ಟೆಕ್ನಾಲಜಿನ ಹೊಸದಾಗಿ ಕಲಿತಾ ಹೋಗ್ಬೇಕು. ಈಗ ಯೂಟ್ಯೂಬ್ ಅನ್ನ ನೀವು ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಅಲ್ಲೇ ಎಷ್ಟೊಂದು ವಿಚಾರಗಳನ್ನ ತಿಳಿಯುವಂತದ್ದು ಇದೆ, ಸುಳ್ಳು ಅಂಶಗಳು ಕೂಡ ಇವೆ, ತಿಳಿಯುವಂತ ವಿಚಾರಗಳು ಕೂಡ ಜಾಸ್ತಿ ಇದೆ ಅಲ್ವಾ. ಹಾಗಾಗಿ ತಿಳಿಯುವಂತ ವಿಚಾರವನ್ನ ತಿಳ್ಕೊಳ್ಳಿ. ಯಾವುದು ಸುಳ್ಳು ಅನ್ಸುತ್ತೆ, ಯಾವುದು ಬೇಡ ಅಂತ ಅನ್ಸುತ್ತೆ ಅದನ್ನ ಬದಿಗಿಡಿ ಅಷ್ಟೇ. ಯಾವ್ದು ಒಳ್ಳೇದಿರುತ್ತೆ ಅದನ್ನ ತಗೊಳ್ಳೋಣ, ಯಾವ್ದು ಕೆಟ್ಟದಿರುತ್ತೆ ಅದನ್ನ ತಗೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಜೀವನದಲ್ಲೂ ಅಷ್ಟೇ, ಬರೇ ಒಳ್ಳೆ ಅಂಶಗಳು ಬರ್ತಾವ, ಇಲ್ಲ ಕೆಟ್ಟ ಅಂಶಗಳು ಬರ್ತವೆ. ಅದೇ ರೀತಿ ಯೂಟ್ಯೂಬ್ನಲ್ಲೂ ಅಷ್ಟೇ, ಒಳ್ಳೆ ಅಂಶಗಳು ಏನ್ ಬೇಕು ರೈತೋಪ ಚಟುವಟಿಕೆಗಳಿಗೆ ಅದನ್ನ ತಗೊಳ್ಳೋಣ. ಸಬ್ಸಿಡಿಗಳು ಇರ್ಬೋದು, ಯಾವ ರೀತಿ ಬ್ಯಾಂಕ್ ಸಾಲಗಳಿರ್ಬೋದು, ಇವುಗಳನ್ನೆಲ್ಲ ತಗೊಂಡು ನಾನು ಯಾವ ರೀತಿ ಉದ್ಧಾರ ಆಗ್ಬೋದು ಅನ್ನೋದನ್ನ ನೋಡ್ಬೇಕೇ ಹೊರತು ಬೇರೆಯವ್ರು ಏನ್ ಮಾಡ್ತಾ ಇದ್ದಾರೆ, ಅವನು ಉದ್ಧಾರ ಆದ ನಾನು ಉದ್ಧಾರ ಆಗ್ಲಿಲ್ಲ, ಈ ರೀತಿ ಯೋಚನೆ ಮಾಡೋದನ್ನ ಬಿಟ್ಟು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂತ ಹೋದ್ರೆ ನಾವು ಕೂಡ ಒಂದು ಉತ್ತಮ ಸ್ಥಾನದಲ್ಲಿ ಇರ್ತೀವಿ. ಹಾಗಾಗಿ ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳೋದನ್ನ ಬಿಟ್ಟು ಆದಷ್ಟು ನಿಮ್ಮ ಕೆಲಸಗಳಿಗೆ ನೀವು ಯೋಚನೆಯನ್ನ ಮಾಡ್ತಾ ಈ ರೀತಿ ಏನು ಸಬ್ಸಿಡಿಗಳು ಬರ್ತವೆ ಯಂತ್ರೋಪಕರಣಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಇರ್ಬೋದು, ಇಲ್ಲ ಅಂತಂದ್ರೆ ಟಾರ್ಪಲ್ ಖರೀದಿ ಮಾಡೋದಕ್ಕೂ ಬರುತ್ತೆ. ಒಂದೊಂದ್ಸರಿ ನಿಮಗೆ ಕುಡ್ಲು ಕೊಡೋದಕ್ಕೂ ಕೂಡ ಒಂದೊಂದು ಯೋಜನೆಗಳಿವೆ, ಕುಡ್ಗೋಲು ಕೊಡೋದಕ್ಕೂ ಕೂಡ ಒಂದೊಂದು ಯೋಜನೆಗಳಿವೆ. ನೋಡಿ, ಆ ಯೋಜನೆಗಳನ್ನೆಲ್ಲ ನೀವು ತಿಳ್ಕೋಬೇಕು. ಈಗ ಯೂಟ್ಯೂಬ್ ಬಂದಿರೋದ್ರಿಂದ ನಿಮಗೆ ಈಸಿ ಆಗ್ತಾ ಹೋಗ್ತಾ ಇದೆ ನಿಮಗೆ ವಿಚಾರಗಳನ್ನ ತಿಳ್ಕೊಳೋದಕ್ಕೆ. ಹಾಗಾಗಿ ಆದಷ್ಟು ವಿಚಾರಗಳನ್ನ ತಿಳ್ಕೊಂಡು ಕೃಷಿಯನ್ನ ಮಾಡ್ತಾ ಹೋದ್ರೆ ನೀವು ಹೆಚ್ಚಿನ ಲಾಭವನ್ನ ಪಡಿತಾ ಹೋಗ್ಬೋದು. ಈ ಯಂತ್ರೋಪಕರಣ ಯೋಜನೆಯನ್ನು ಕೂಡ ನೀವು ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಇದು ಜನರಲ್ ಅವ್ರಿಗೂ ಕೂಡ ಇದೆ, SC ST ಎಲ್ಲಾ ವರ್ಗದ ರೈತರಿಗೂ ಕೂಡ ಒಂದು ನೇಮಿಸಿರುವಂತ ಯೋಜನೆ. ಇದು ಎಲ್ಲರಿಗೂ ಕೂಡ ಸಿಗುತ್ತೆ. ಹಾಗಾದ್ರೆ ಈ ಒಂದು ಯೋಜನೆಯ ವಿಶೇಷತೆಗಳೇನು ನೋಡಿ. ಸಾಮಾನ್ಯ ವರ್ಗದ ರೈತರಾಗಿದ್ರೆ 50% ಸಬ್ಸಿಡಿ ಸಿಗುತ್ತೆ, ಗರಿಷ್ಠವಾಗಿ 1 ಲಕ್ಷ ರೂಪಾಯಿ. ಅಂದ್ರೆ ನೀವು ಗರಿಷ್ಠವಾಗಿ 1 ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತೀರಾ. ಅಂದ್ರೆ ಗರಿಷ್ಠವಾಗಿ 1 ಲಕ್ಷ ರೂಪಾಯಿಂದ ಏನಾದ್ರೂ ಕೂಡ ಯಂತ್ರೋಪಕರಣಗಳನ್ನ ಖರೀದಿ ಮಾಡಿದ್ರೆ ನಿಮ್ಗೆ 50% ವರೆಗೂ ಕೂಡ ಸಬ್ಸಿಡಿ, ಅಂದ್ರೆ 50,000 ರೂಪಾಯಿ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ. ಅದೇ ನೀವು SC ST ರೈತರಾಗಿದ್ರೆ 90% ಸಬ್ಸಿಡಿ ಮತ್ತೆ ಗರಿಷ್ಠ ಮೊತ್ತ 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿವರೆಗೂ ಇರುವಂತ ಯಂತ್ರೋಪಕರಣಗಳನ್ನ ನೀವು ಖರೀದಿ ಮಾಡಬಹುದು. ಅದರಲ್ಲಿ 90% ಸಬ್ಸಿಡಿಯನ್ನ ಸರ್ಕಾರ ನೀಡುತ್ತೆ. ಮೂರನೇದಾಗಿ ಮಹಿಳಾ ರೈತರು ಮತ್ತೆ ಅತಿ ಕಡಿಮೆ ಜಮೀನನ್ನ ಹೊಂದಿರುವಂತಹ ಸಣ್ಣ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅವರ ಅರ್ಜಿ ಪುರಸ್ಕಾರ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇನ್ ಮಾಡಬೇಕು, ಆದಷ್ಟು ಹೆಣ್ಣು ಮಕ್ಕಳ ಹೆಸರಿನಲ್ಲಿ
ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಟ್ರೈ ಮಾಡಿ. ಯಾಕಂತಂದ್ರೆ ಅರ್ಜಿನ ನೀವು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ನೀವು ಸಲ್ಲಿಸಿದ್ರೆ ನಿಮ್ಮ ಅರ್ಜಿ ಬೇಗ ಸಲ್ಲಿಕೆ ಆಗುತ್ತೆ. ಅಂದ್ರೆ ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ನೀವು ಯಾವುದೇ ಆಗಿರ್ಲಿ, ನೀವು ಬ್ಯಾಂಕ್ ಲೋನ್ ತಗೊಂಡ್ರು ಕೂಡ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ತಗೊಂಡ್ರೆ ಒಂಚೂರು ಕಡಿಮೆ ಬಡ್ಡಿನ ಕೊಡ್ತಾರೆ, ಮತ್ತೆ ಬೇಗ ಬ್ಯಾಂಕಿನ ಲೋನು ನಿಮಗೆ ಅಂಗೀಕೃತ ಆಗುತ್ತೆ ಅಲ್ವಾ. ಅದೇ ರೀತಿ ಇದು ಕೂಡ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಅಂಗೀಕೃತ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾದ್ರೆ ಈ ಒಂದು ಯೋಜನೆಯಡಿ ಯಾವೆಲ್ಲ ಯಂತ್ರೋಪಕರಣಗಳನ್ನ ಖರೀದಿ ಮಾಡಬಹುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಿನಿ ಟ್ರ್ಯಾಕ್ಟರ್, 25 HP ವರೆಗೂ ಇರುವಂತಹ ಮಿನಿ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡೋದಕ್ಕೋಸ್ಕರ 75,000 ರೂಪಾಯಿ ಸಾಮಾನ್ಯ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ. ಅಂದ್ರೆ ಸಾಮಾನ್ಯ ವರ್ಗದವರಿಗೆ 3 ಲಕ್ಷ ರೂಪಾಯಿ SC ST ರೈತರಿಗೆ ಸಬ್ಸಿಡಿ ಮೊತ್ತ. 75,000 ರೂಪಾಯಿ ಮಿನಿ ಟ್ರ್ಯಾಕ್ಟರ್ ಖರೀದಿ ಮಾಡೋದಕ್ಕೆ ಸಾಮಾನ್ಯ ವರ್ಗದ ರೈತರಿಗೆ 3 ಲಕ್ಷ ರೂಪಾಯಿ SC ST ರೈತರಿಗೆ ಕೊಡ್ತಾರೆ. ಎರಡನೇದಾಗಿ ಪವರ್ ಟಿಲ್ಲರ್ ಅನ್ನ ಖರೀದಿ ಮಾಡೋದಕ್ಕೋಸ್ಕರ 72,500 ರೂಪಾಯಿ ಅಂದ್ರೆ 50% ಸಾಮಾನ್ಯ ವರ್ಗದ ರೈತರಿಗೆ ಸಬ್ಸಿಡಿ, ಮತ್ತೆ 1 ಲಕ್ಷ ರೂಪಾಯಿ 90% ಸಬ್ಸಿಡಿ SC ST ರೈತರಿಗೆ ಸಿಗುತ್ತೆ. ಫಿಕ್ಸ್ಡ್ MB ಫ್ಲೋ ಅನ್ನ ಖರೀದಿ ಮಾಡೋದಕ್ಕೋಸ್ಕರ 14,100 ರೂಪಾಯಿ ಸಾಮಾನ್ಯ ವರ್ಗದ ರೈತರಿಗೆ, ಮತ್ತೆ 25,830 ರೂಪಾಯಿ SC ST ವರ್ಗದ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ರೋಟೋವೇಟರ್ ಅನ್ನ ನೀವು ಖರೀದಿ ಮಾಡ್ತೀರಾ ಅಂತಂದ್ರೆ 40,000 ರೂಪಾಯಿವರೆಗೂ ಕೂಡ ಸಾಮಾನ್ಯ ವರ್ಗದ ರೈತರಿಗೆ, ಮತ್ತೆ 72,000 ರೂಪಾಯಿವರೆಗೂ ಕೂಡ SC ST ರೈತರಿಗೆ ಸಬ್ಸಿಡಿ ಮುಖಾಂತರ ಸಿಗ್ತಾ ಹೋಗುತ್ತೆ. ಡೀಸೆಲ್ ಪಂಪ್ ಸೆಟ್ ಅನ್ನ ಖರೀದಿ ಮಾಡಬೇಕು ಅಂತಂದ್ರೆ 15,000 ರೂಪಾಯಿ ಸಾಮಾನ್ಯ ವರ್ಗದ ರೈತರಿಗೆ ಸಬ್ಸಿಡಿ, 27,000 ರೂಪಾಯಿ SC ST ವರ್ಗದ ರೈತರಿಗೆ ಸಬ್ಸಿಡಿಯನ್ನ ಕೊಡ್ತಾ ಹೋಗ್ತಾರೆ. ಈ ಎಲ್ಲ ಯಂತ್ರೋಪಕರಣಗಳನ್ನ ನೀವು ಖರೀದಿ ಮಾಡಬಹುದು. ನೀವು ಖರೀದಿ ಮಾಡಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ಇನ್ವಾಯ್ಸ್ ಅನ್ನ ತರಬೇಕು. ಇನ್ವಾಯ್ಸ್ ಅಂದ್ರೆ ನೀವು ಯಾವ ಅಂಗಡಿಲಿ ನೀವು ಆ ಒಂದು ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ತೀರಲ್ಲ ಅದರಲ್ಲಿ ಹೋಗ್ಬಿಟ್ಟು ನಾನು ಈ ಒಂದು ಮೆಷಿನ್ ಅನ್ನ ತಗೋಬೇಕು, ನನಗೆ ಇನ್ವಾಯ್ಸ್ ಕೊಡ್ರಿ ಅಂತ ಕೇಳಿ. ಅವಾಗ ಆ ಇನ್ವಾಯ್ಸ್ ಅನ್ನ ಕೊಡ್ತಾರೆ. ಆ ಇನ್ವಾಯ್ಸ್ ಅನ್ನ ನೀವು ಫಸ್ಟಿಗೆ ತೆಗೆದುಕೊಂಡು ಇಟ್ಕೊಂಡಿರ್ಬೇಕು. ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ, ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಯಾರ್ಯಾರು ಅರ್ಹರಾಗಿರ್ತಾರೆ? ರೈತರು ಅರ್ಹರಾಗಿರ್ತಾರೆ. ಆದ್ರೆ ಬೇಕಾಗಿರುವಂತಹ ಅರ್ಹತಾ ಮಾನದಂಡಗಳೇನು ಅಂತ ನೋಡ್ತಾ ಹೋಗೋಣ ಒಂದೊಂದಾಗೆ. ಮೊದಲಿಗೆ ಅರ್ಜಿ ಸಲ್ಲಿಸುವಂತ ರೈತರ ಕರ್ನಾಟಕದ ನಿವಾಸಿಯಾಗಿರಬೇಕು. ಎರಡನೇದಾಗಿ ಕನಿಷ್ಠ 1 ಎಕರೆನಾದ್ರೂ ಕೂಡ ಜಮೀನು ಇರಲೇಬೇಕು. ಮೂರನೇದಾಗಿ ರೈತರ ಗುರುತಿನ ಕಾರ್ಡ್ FID ಫಾರ್ಮರ್ಸ್ ID ಇರಬೇಕು ಅವ್ರ ಹತ್ರ. ಕೊನೆಯದಾಗಿ ನೋಡಿ, SC ST ರೈತರು ಇರ್ಬೋದು, ಸಣ್ಣ ರೈತರು ಮತ್ತೆ ಮಹಿಳಾ ರೈತರಿಗೆ ಪ್ರಾಶಸ್ತ್ಯವನ್ನ ನೀಡಲಾಗುತ್ತೆ. ನೀವು SC ST ಆಗಿದ್ರೆ ನೀವು ಡೈರೆಕ್ಟ್ ಆಗಿ ನಿಮಗೆ ಪ್ರಾಶಸ್ತ್ಯ ಸಿಕ್ಕೇ ಸಿಗುತ್ತೆ. ನೀವು ಜನರಲ್ನವರಾಗಿದ್ರೆ ಆದಷ್ಟು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಏನಾಗುತ್ತೆ, ಪುರಸ್ಕಾರ ಆಗಿ ಸಬ್ಸಿಡಿ ಸಿಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ನಾವು ಎಲ್ಲೆಲ್ಲಿ ಸಲ್ಲಿಸಬಹುದು? ನೀವು ಆನ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು, ಆಫ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೀವೇನಾದ್ರೂ ಆನ್ಲೈನ್ ನಲ್ಲಿ ನಾನು ಅರ್ಜಿಯನ್ನ ಸಲ್ಲಿಸ್ತೀನಿ ಅಂತಂದ್ರೆ ಕರ್ನಾಟಕ ರೈತ ಮಿತ್ರ ಪೋರ್ಟಲ್ಗೆ ಹೋಗ್ಬಿಟ್ಟು ಲಾಗಿನ್ ಆದ್ಮೇಲೆ ಕೃಷಿ ಯಾಂತ್ರೀಕರಣ ಯೋಜನೆಗೆ ಅರ್ಜಿ ಫಾರ್ಮ್ ಅಲ್ಲಿ ಇರುತ್ತೆ, ಅಲ್ಲಿ ಫಾರ್ಮ್ ಅನ್ನ ಭರ್ತಿ ಮಾಡಬೇಕಾದ್ರೆ ಯಂತ್ರದ ವಿವರ, ಖರೀದಿ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ನೀವು ಫಸ್ಟ್ ಖರೀದಿ ಮಾಡಾದ್ಮೇಲೆ ಅಲ್ವಾ ಅವರು ನಿಮಗೆ ಸಬ್ಸಿಡಿಯನ್ನ ಕೊಡೋದು. ಹಾಗಾಗಿ ನೆಕ್ಸ್ಟ್ ಸಲ್ಲಿಸಿದ ನಂತರ ಅರ್ಜಿಯ ಸ್ಥಿತಿಯನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಾದ್ಮೇಲೆ ಈ ಒಂದು ಅರ್ಜಿ ಅಂಗೀಕೃತ ಆದ್ರೆ ನಿಮಗೆ ಸಬ್ಸಿಡಿ ಮೊತ್ತವನ್ನ ವಾಪಸ್ ಕೊಡ್ತಾರೆ. ಎರಡನೇದಾಗಿ ನೀವು ಆಫ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸ್ಥಳೀಯ ಕೃಷಿ ಇಲಾಖೆ ಇಲ್ಲ ಅಂತಂದ್ರೆ AEO ಕೃಷಿ ವಿಸ್ತರಣಾ ಅಧಿಕಾರಿಯ ಕಚೇರಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಫಾರ್ಮ್ ಅನ್ನ ಭರ್ತಿ ಮಾಡಿ ಅಗತ್ಯವಿರುವಂತಹ ದಾಖಲೆಗಳನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸಿ ರಸೀದಿಯನ್ನ ಪಡಿಬೇಕು. ನಾನು ಹೇಳಿದ್ದೆ ಇನ್ವಾಯ್ಸ್ ಬೇಕೇ ಬೇಕು. ನೀವು ಯಾವ ಯಂತ್ರವನ್ನ ಖರೀದಿ ಮಾಡ್ತಾ ಇರ್ತೀರಾ ಅದರ ಇನ್ವಾಯ್ಸ್ ಅನ್ನ ತಗೊಂಡೋಗಿ ಕೊಡ್ಬೇಕಾಗತ್ತೆ. ತಗೊಂಡೋಗಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸಾದ್ಮೇಲೆ ನೀವು ರಸೀದಿಯನ್ನ ಪಡ್ಕೋಬೇಕು. ನಾವು ಅರ್ಜಿಯನ್ನ ಸಲ್ಲಿಸಿದೀವಿ ಅಂತ ರಸೀದಿಯನ್ನ ಪಡ್ಕೊಳ್ಳಿ, ಎಲ್ಲಿ ಆಫ್ಲೈನ್ ನಲ್ಲಿ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬೇಕಾಗಿರುವಂತಹ ಪ್ರಮುಖವಾದಂತಹ ದಾಖಲೆಗಳೇನೇನು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಆಧಾರ್ ಕಾರ್ಡ್, ಇಲ್ಲ ಅಂತ ಅಂದ್ರೆ ಮತದಾರರ ID, ಎರಡರಲ್ಲಿ ಒಂದು. ನಿಮ್ಮ ಐಡೆಂಟಿಟಿ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ ಆಧಾರ್ ಕಾರ್ಡು ಇಲ್ಲ ಮತದಾರರ ಐಡಿಯನ್ನ ಕೊಡ್ಬೇಕಾಗತ್ತೆ. ಎರಡನೇದಾಗಿ ಭೂಮಿ ದಾಖಲೆಗಳನ್ನ ಕೊಡಬೇಕು. ಮೂರನೇದು ಬ್ಯಾಂಕ್ ಪಾಸ್ಬುಕ್, ಅಂದ್ರೆ ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಪೇಜ್ ಜೆರಾಕ್ಸ್ ಅನ್ನ ಕೊಡಿ ಈಸಿಯಾಗಿ. ಅವರು IFSC ಕೋಡ್ ಅಂತಾನೂ ಕೂಡ ಕೇಳಿದರೆ ಆ IFSC ಕೋಡ್ ಎಲ್ಲದೂ ಕೂಡ ಆ ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಪೇಜ್ ಜೆರಾಕ್ಸ್ ಅಲ್ಲಿ ಇರುತ್ತೆ. ಆ ಒಂದು ಜೆರಾಕ್ಸ್ ಅನ್ನ ಕೊಟ್ರೆ ನಡೆಯುತ್ತೆ.
ನಾಲ್ಕನೇದಾಗಿ ರೈತರ ಗುರುತಿನ ಐಡಿ, ಫಾರ್ಮರ್ಸ್ ಐಡಿ ನೀವು ಮಾಡಿಸ್ಕೋಬೇಕು. ಆ ಒಂದು ಐಡಿಯನ್ನು ಕೊಡಬೇಕಾಗತ್ತೆ. SC/ST ಪ್ರಮಾಣ ಪತ್ರ, ಏನಾದ್ರೂ ನೀವು SC/ST ಆಗಿದ್ರೆ SC/ST ಪ್ರಮಾಣ ಪತ್ರವನ್ನು ನೀಡಬೇಕಾಗತ್ತೆ. ಕೊನೆಯದಾಗಿ ಯಂತ್ರ ಖರೀದಿ ಉಲ್ಲೇಖ, ನಾನು ಹೇಳಿದ್ನಲ್ಲ, ಇನ್ವಾಯ್ಸ್ ಅನ್ನ ಪಡ್ಕೋಬೇಕು ಅಂತ ಶೋರೂಮ್ಗೆ ಹೋಗ್ಬಿಟ್ಟು ಇನ್ವಾಯ್ಸ್ ಅನ್ನ ನೀವು ಕೊಡಬೇಕಾಗತ್ತೆ. ಈ ಎಲ್ಲ ದಾಖಲೆಗಳನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸಾದ್ಮೇಲೆ ಅಧಿಕಾರಿಗಳು ನಿಮ್ಮ ಒಂದು ಅರ್ಜಿಯನ್ನ ಪರಿಶೀಲನೆ ಮಾಡ್ತಾರೆ. ಅರ್ಜಿಯನ್ನ ಪರಿಶೀಲನೆ ಮಾಡಾದ್ಮೇಲೆ ನೀವು ಈ ಒಂದು ಯೋಜನೆಯಡಿ ಸಬ್ಸಿಡಿಯನ್ನ ಪಡ್ಕೋಬಹುದು ಅಂತ ಅರ್ಹತೆಯನ್ನ ಜಯಿಸಿದ್ರೆ ನಿಮಗೆ ಈ ಒಂದು ಯೋಜನೆಯಡಿ 90% ಸಬ್ಸಿಡಿ, ಏನಾದ್ರೂ SC/ST ಆಗಿದ್ರೆ 50% ಸಬ್ಸಿಡಿ ಸಾಮಾನ್ಯ ವರ್ಗದ ರೈತರಾಗಿದ್ರೆ ಸಿಗ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರೈತರು ಯಂತ್ರೋಪಕರಣಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಕೃಷಿ ಯಂತ್ರೀಕರಣ ಯೋಜನೆಯನ್ನ ಸದುಪಯೋಗ ಪಡಿಸ್ಕೋಬಹುದು ಅಂತ ತಿಳ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ಸ್ ಮುಖಾಂತರ ನಿಮಗೆ ಮಾಹಿತಿಗಳು ಬೇಕು ಅಂತ ಅಂದ್ರೆ ನಮ್ಮ ಇನ್ಫೋಸ್ಟ್ರೀಮ್ ವಾಟ್ಸ್ಆಪ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗ್ಬೋದು. ಆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಜಾಯಿನ್ ಆಗಿ. ಮತ್ತೆ ಯಾವುದಾದ್ರೂ ಯೋಜನೆಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆದಷ್ಟು ವಿವರಗಳನ್ನ ನಿಮಗೆ ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.